ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ಕುದಿಸಿದ ಹೆಸರು ಕಾಳು ಮತ್ತು ಸಬ್ಬಸ್ಗಿ ಎರಡೂ ಮಿಕ್ಸ್ ಮಾಡಿ ಪಲ್ಯ ಮಾಡಕತ್ತಾರ್ರಿ. ನಮ್ಮ ಅಮ್ಮ ಏನು ಮಾಡಕತ್ತಾರಂತ ನೋಡೋಣ ಬರ್ರಿ. ಮೊದಲಿಗೆ ಕುಕ್ಕರ್ಗೆ ಹೆಸರು ಕಾಳು ಹಾಕ್ತಾರ್ರಿ. ಅವನ್ನ ಸ್ವಚ್ಛಗೆ ತೊಳೆದು ಇಟ್ಕೊಂಡಾರಿ. ಆ ನಂತರ ಅದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಡಬೇಕ್ರಿ. ಇವಾಗ ತೊಳೆದಿಟ್ಟಿರೋ ಸಬ್ಬಸ್ಗಿನ ಸಣ್ಣಗೆ ಹೆಚ್ಕೋಬೇಕ್ರಿ. ಹೆಚ್ಕೊಂಡು ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸೆಕಾಯಿ ಹಿಂಡಿ, ಹೆಸ್ರು ಕಾಳು ಕುದಿಸಿದ್ವು ಮತ್ತು ಉಪ್ಪು, ಆಮೇಲೆ ಜೀರಿಗೆ, ಅರಿಶಿನ ಪುಡಿ, ಸಾಸ್ವೆ ಕಾಳು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಾರಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಾಳ್ಗೆ ಇಟ್ಟಾರಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೆ ಬಿಡ್ಬೇಕ್ರಿ. ಆನಂತರ ಜೀರಿಗೆ ಹಾಕ್ಕೋಬೇಕ್ರಿ. ಜೀರಿಗೆ ಹಾಕ್ಕೊಂಡು ಸಾಸ್ವೆ ಕಾಳು ಹಾಕ್ಕೋಬೇಕ್ರಿ. ಅವು ಎರಡು ಚಟಪಟ ಅಂತ ಸಿಡಿತಾವ್ರಿ. ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆದಮೇಲೆ ಕೊತ್ತಂಬರಿ, ಕರಿಬೇವು ಎರಡೂ ಹಾಕ್ಕೋಬೇಕ್ರಿ. ಹಾಕಕತ್ತಾರ ನೋಡ್ರಿ. ಕೊತ್ತಂಬರಿ, ಕರಿಬೇವು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಹಿಂಗೆ ಹಾಕತ್ರಿ. ಆಮೇಲೆ ಸಬ್ಬಸ್ಗೆ ಹಾಕ್ಕೋಬೇಕ್ರಿ. ಹೆಚ್ಚಿಟ್ಟಿರೋದು ಸಬ್ಬಸ್ಗೆ ಹಾಕಿ ಎಲ್ಲ ಸಬ್ಬಸ್ಗಿನ ಹಾಕ್ಕೋಬೇಕ್ರಿ. ನಾವು ಎಷ್ಟು ಹೆಚ್ಚಿಟ್ಕೊಂಡಿರ್ತೇವೆ ಅಷ್ಟು ಸ್ಪೂನ್ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕ್ರಿ. ಸ್ವಲ್ಪ ಮಿಕ್ಸ್ ಆದ ನಂತರ ಹಸೆಕಾಯಿ ಹಿಂಡಿ, ಹಸಿಮೆಣ್ಸಿನ್ಕಾಯಿ ಹಿಂಡಿ ಅರ್ದಿಟ್ಕೊಂಡಿರ್ತೇವಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಇಲ್ಲಾಂದ್ರೆ ಒಣ ಖಾರ ಬೇಕಾದ್ರೂ ಹಾಕ್ಕೋಬೋದ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕ್ರಿ. ಆಮೇಲೆ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಸ್ಪೂನ್ ತೊಗೊಂಡು. ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಆದಮೇಲೆ ಹೆಸ್ರು ಕಾಳು ಕುದಿಸಿ ಇಟ್ಕೊಂಡಿರ್ತೇವಲ್ರಿ ಅವನ್ನ ಹಾಕ್ಕೋಬೇಕ್ರಿ. ಎಲ್ಲ ಹೆಸ್ರು ಕಾಳನ್ನ ಹಾಕ್ಕೋಬೇಕ್ರಿ. ಕುದಿಸಿ ಇಟ್ಟಿದ್ದು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಬೇಕ್ರಿ. ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಬಂದ್ ಮಾಡಿ ನೋಡ್ರಿ ರೆಡಿ ಆತ್ರಿ ಸಬ್ಬಸ್ಗಿ ಹೆಸ್ರು ಕಾಳಿನ ಪಲ್ಯವು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ಬೋದ್ರಿ. ಚಲೋ ಆಗುತ್ರಿ. ನೀವು ಒಮ್ಮೆ ಈ ಥರ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗುತ್ರಿ. ನಮ್ಗೆ ಸಪೋರ್ಟ್ ಮಾಡಿರಿ.